ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಗುರುವಿನ ಯೋಗ ಫಲ, ಗುರುವಿನ ದೃಷ್ಟಿ. ಗುರುವಿನ ಯೋಗ ಫಲ ಮತ್ತೊಂದು ರಾಶಿಗೆ ಪ್ರವೇಶವಾಗುತ್ತೆ, ಅದು ಧನುಸ್ಸು ರಾಶಿವರೆಗೆ. ಧನುಸ್ಸು ರಾಶಿಗೆ ಯಾವ ರೀತಿಯಲ್ಲಿ ಅಂತಂದರೆ ನಿಮಗೆ ಸಪ್ತಮ ಸ್ಥಾನ ಅಂತ ಹೇಳ್ತಿರೋದು. ಸಪ್ತಮ ಸ್ಥಾನ ಮಿಶ್ರ ಫಲವನ್ನು ಕೊಡುತ್ತೆ. ಗುರುವಿಗೆ ದೃಷ್ಟಿಯೂ ಹೌದು, ಶುಭವೂ ಹೌದು. 7ನೇ ಮನೆ, 7ನೇ ಮನೆಯಲ್ಲಿರುವಂತಹ ದೃಷ್ಟಿ ಸ್ವಕ್ಷೇತ್ರನಾದಂಥ ಗುರುಗ್ರಹದಿಂದ ಅವರಿಗೆ ಶುಭವನ್ನುಂಟು ಮಾಡ್ತಾರೆ. ಶುಭವನ್ನು ಉಂಟು ಮಾಡುವಂಥ ಯೋಗ ಫಲ ಧನುಸ್ಸು ರಾಶಿಗಿರೋದ್ರಿಂದ, ಸ್ವಕ್ಷೇತ್ರಾಧಿಪತಿಯು ಗುರುವೇ ಆಗಿರೋದ್ರಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣ, ಹೊಸ ಹೊಸ ಕೆಲಸಗಳ ಆರಂಭಗಳು, ಆಲೋಚನೆ ಮಾಡೋ ಶಕ್ತಿಗಳು ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ ಅನುಕೂಲವಾಗಿರುತ್ತೆ. ಬಟ್ಟೆ ಬಿಸ್ನೆಸ್ಸಿಂದ ಹಿಡಿದು ಹೋಟೆಲ್ ಬಿಸ್ನೆಸ್ ಮಾಡುವವರೆಗೂ ಸಹ ತುಂಬ ಅನುಕೂಲಕರವಾದಂಥ ಗುರುವಿನ ಯೋಗ ಫಲ ನಿಮಗೆ ಸಿಗುತ್ತೆ. ಗುರುವಿನ ಯೋಗ ಫಲದಿಂದ ಕೈ ಹಾಕಿದ ಕೆಲಸಗಳು ಪ್ರಗತಿಯನ್ನು ಕಾಣುವಂಥ ದಿನಗಳಂತೂ ಖಂಡಿತವಾಗಿ ಸಿಗುತ್ತೆ. ನಿಮ್ಮ ರಾಶ್ಯಾಧಿಪತಿವೇ ಗುರುವೇ. ಗುರುವೇ ನಿಮಗೆ ದೃಷ್ಟಿ, ನಿಮಗೆ ನೇರವಾಗಿ ನಿಮ್ಮ ಕುಟುಂಬದಲ್ಲಿ ಶುಭ ದೃಷ್ಟಿಯನ್ನು ಬಿಟ್ಟಾಗ ನಿಮಗೆ ಅದರಲ್ಲೂ ಸಹ ಈಗ ಶನಿ ಯೋಗ ಚೆನ್ನಾಗಿದೆ, ಶುಕ್ರನ ಯೋಗ ಚೆನ್ನಾಗಿದೆ, ಗುರುವಿನ ಯೋಗ ಚೆನ್ನಾಗಿದೆ ಅಂತ ಅಂದಾಗ ನಿಮಗೆ ಮೊದಲು ಒಂದು ರೀತಿಯಾದಂಥ ಅನುಕೂಲಕರವಾದಂಥ ವಾತಾವರಣ ಇತ್ತು. ಅದ್ರ ಜೊತೆಯಲ್ಲಿ ಇನ್ನೊಂದು ವಾತಾವರಣ ಸೃಷ್ಟಿಯಾದಾಗ, ಶುಭವೇ ವಾತಾವರಣ ಸೃಷ್ಟಿಯಾದಾಗ ನಿಮಗೆ ನೀವು ಅಂದುಕೊಂಡೇ ಇರೋದಿಲ್ಲ, ನಾನು ಈ ಕೆಲಸವನ್ನು ನನ್ನ ಕೈಲಿ ಆಗುತ್ತಾ ಅಂಥ ಕೆಲಸ ಕೈಂಕರ್ಯಗಳೆಲ್ಲವೂ ಸಹ ಶುಭವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಯಾರ ಫಲ? ಗುರುವಿನ ಫಲ. ಗುರುವಿನ ಯೋಗ ಫಲ ನಿಮಗೆ ದೊಡ್ಡ ಮಟ್ಟದ ಲಾಭದ ಫಲ. ಅದರಲ್ಲೂ ಸಹ ನಿರೀಕ್ಷೆಗೆ ಮೀರಿದಂತಹ ಯೋಗ ಫಲಗಳು ನಿಮಗೆ ಆರಂಭವಾಗುತ್ತೆ. ಅದು ಗುರುವಿನ ಬಲದಿಂದಲೇ ನಿಮಗೆ ಸೃಷ್ಟಿಯಾಗುತ್ತೆ. ಆದ್ದರಿಂದ ಅಧಿಪತಿಯಾದಂಥವನೇ ಬೃಹಸ್ಪತಾಚಾರ್ಯರು, ನಿಮಗೆ ಗುರುಗ್ರಹನೇ. ಈ ಧನುಸ್ಸು ರಾಶಿಯವರು ಆದಷ್ಟು ಸಹ ರಾಯರ ಮಠಕ್ಕಂತೂ ಹೋಗಲೇಬೇಕಾಗ್ತದೆ. ಗುರುರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಮಂತ್ರವನ್ನಂತೂ ಪಠಣವನ್ನು ಮಾಡ್ತೀರಿ. ಗುರುವಿನ ಧ್ಯಾನ, ಗುರುವಿನ ಉಪಾಸನೆ ನಿಮಗೆ ಶ್ರೀರಕ್ಷೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.